ಅಲ್ಲಿ ಮಾನ್ಯ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಏನು ದೇವರ ಒಂದು ಹೆಸರು ಹೇಳಿ ನಾವು ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಹೇಳಿ ನಿಜಕ್ಕೂ ಒಂದು ಖಂಡನೀಯ. ಯಾಕಂದ್ರೆ ಇವತ್ತು ಸದನ ಒಳಗೆ ಅವರು ನಿಂತ್ಕೊಂಡು ಮಾತಾಡಬೇಕಾದ್ರೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿನಲ್ಲಿ ಅವರು ಚುನಾಯಿತವಾಗಿ ಸಭೆಯಲ್ಲಿ ಮಾತಾಡ್ತಾ ಇದ್ದಾರೆ. ಅದನ್ನ ಮೊದಲು ಅವರು ಅರ್ಥಕೋಬೇಕಾಯ್ತು. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ಇವತ್ತು ನಾವೆಲ್ಲರೂ ಈ ಒಂದು ದೇಶವನ್ನ ಆಳ್ತಾ ಇದ್ದೀವಿ ಅನ್ನೋ ಪರಿಜ್ಞಾನ ಅಮಿತ್ ಶಾ ಅವ್ರಿಗೆ ಇರಬೇಕಾಯ್ತು. ಆದ್ರೆ ಇವತ್ತು ಮಾನ್ಯ ಪ್ರಧಾನ ಮಂತ್ರಿಗಳು ಸಹ ಅವರ ಮಾತನ್ನ ಕೇಳ್ಕೊಂತ ಕೂತಿದ್ದಾರೆ. ನಿಜಕ್ಕೂ ಅವರು ಪ್ರಧಾನಮಂತ್ರಿ ಆಗಿದ್ರೆ, ಈ ದೇಶದ ಪ್ರಧಾನಮಂತ್ರಿ ಆಗಿದ್ರೆ, ಈ ಸಂವಿಧಾನ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಮೊದಲು ಅವರ ಸಂಪುಟ ಸಭೆಯಿಂದ ಮತ್ತು ಲೋಕಸಭಾ ಸದಸ್ಯರಿಂದ ವಜಾ ಮಾಡಿ, ಆವಾಗ ನಿಜವಾದಂತ ಸಂವಿಧಾನಕ್ಕೆ ಒಂದು ಅರ್ಥ ಸಿಗುತ್ತೆ. ನೀವೇನಾರು ಅವ್ರನ್ನ ವಜಾ ಮಾಡಲಿಲ್ಲ ಅಂತಂದ್ರೆ ಇಡೀ ದೇಶಾದ್ಯಂತ ಅವರ ವಿರುದ್ಧ ಉಗ್ರವಾದಂತ ಪ್ರತಿಭಟನೆಗಳಿಗೆ ನಡೀತಾ ಇವೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರತಿಭಟನೆ ಎದುರಿಸಬೇಕಾಗುತ್ತೆ ಮೋದಿ ಸರ್ಕಾರ ಅವರೇ. ನೀವೇನಾದ್ರೂ RSS ಕೈವಾಡದಿಂದ ಸರ್ಕಾರ ನಡೆಸ್ತಾ ಇದ್ದೀರಾ ಅಥವಾ ಸಂವಿಧಾನದ ಪ್ರಕಾರ ಒಂದು ಸರ್ಕಾರ ನಡೆಸ್ತಾ ಇರೋದು ನಮ್ಗೆ ಅನುಮಾನ ಇದೆ. ಆದ್ರಿಂದ ತಕ್ಷಣ ಈ ಅವಿವೇಕಿ ಏನು ಅಮಿತ್ ಶಾ ಇದ್ದಾರೆ ಸಂಪುಟದಿಂದ ವಜಾ ಮಾಡಬೇಕು ಮತ್ತು ಈ ದೇಶದ ನಾಗರಿಕರನ್ನ, ಈ ದೇಶದ ಪ್ರಜೆಗಳನ್ನ ಸಮಯ ಕೇಳಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲ ಒತ್ತಾಯ ಮಾಡ್ತಿದ್ದೀನಿ. ಈ ಒಂದು ಹೋರಾಟಕ್ಕೆ ಜಯವಾಗಲಿ.